ಹಾಯ್ ಹಲೋ ನಮಸ್ಕಾರ. ನೀವೇನಾದರೂ ಬೆಂಗಳೂರಲ್ಲಿ ಸೈಟ್ ಕೊಂಡ್ಕೋಬೇಕು ಅಂತಿದ್ದರೆ ನೀವು ರಾಂಗ್ ಲೊಕೇಶನ್ನ ಚೂಸ್ ಮಾಡಿಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೋದ್ರೆ ನಿಮ್ಮ ಮನಿ ಬ್ಲಾಕ್ ಆಗ್ಬೋದು. ನೀವು ಯಾವ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ನಿಮಗೆ ಡಬಲ್ 5 ಇಯರ್ಸ್ ಬಿಟ್ಟು ನಿಮಗೆ ಡಬಲ್ ಆಗುತ್ತೆ ಅಂತ ನಾನು ಈ ವಿಡಿಯೋಸಲ್ಲಿ ಸಿಂಪಲ್ಲಾಗಿ ಲೊಕೇಶನ್ಸ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಫುಲ್ ನೋಡಿದ್ರೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಫಸ್ಟ್ ಬಂದುಬಿಟ್ಟು ಯಾವ ಪ್ಲೇಸಪ್ಪ ಅಂದರೆ ನಾರ್ತ್ ಬೆಂಗಳೂರು ಯಾಕೆ ಇಂಪಾರ್ಟೆಂಟು ಅಂದರೆ ಏರ್ಪೋರ್ಟ್ ಇನ್ಫ್ಲುಯೆನ್ಸರು ಮತ್ತು IT ಕಂಪ್ನೀಸ್ ಬರ್ತವೆ. ಫ್ಯೂಚರ್ ಡಿಮ್ಯಾಂಡು ಜಾಸ್ತಿ ಇದೆ ಅಲ್ಲಿ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಖಂಡಿತ ಲಾಭ ಸಿಗುತ್ತೆ. ಎಕ್ಸಾಂಪಲ್ಲು ದೇವನಹಳ್ಳಿ ಸೈಡು. ನೆಕ್ಸ್ಟ್ ಬಂದುಬಿಟ್ಟು ಸರ್ಜಾಪುರ ರೋಡ್ ಯಾಕೆ ಇಂಪಾರ್ಟೆಂಟು ಅಂದರೆ ಆಲ್ರೆಡಿ ಅದು IT ಹಬ್ಬು, ಕಂಪನೀಸು ಜಾಸ್ತಿ ಇದೆ ಅಲ್ಲಿ. ಮತ್ತು ಅಲ್ಲಿ ರೆಂಟಲ್ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ. ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ವೆರಿ ಗುಡ್ ಏರಿಯಾ ಅದು. ಸೊ ಇಲ್ಲಿ ಕೂಡ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಭ ಅಂತೂ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ಬಂದುಬಿಟ್ಟು ದೇವನಹಳ್ಳಿ ಯಾಕೆ ಇಂಪಾರ್ಟೆಂಟು, ಯಾಕೆ ನಾವು ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ದೇವನಹಳ್ಳಿ ಕೂಡ ಏರ್ಪೋರ್ಟ್ ಇದೆ. ಸೊ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಲಾಭ ಇದೆ. ನೆಕ್ಸ್ಟು ಫ್ಯೂಚರ್ ಸ್ಮಾರ್ಟ್ ಸಿಟಿ ಪ್ಲ್ಯಾನ್ಸ್, ಅಲ್ಲಿ ಸ್ಮಾರ್ಟ್ ಸಿಟಿ ಮಾಡೋಂಥ ಪ್ಲ್ಯಾನ್ಸ್ ಎಲ್ಲ ಇದೆ ದೇವನಹಳ್ಳಿಗೆ. ಸೊ ಅದಕ್ಕೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ದೇವನಹಳ್ಳಿ. ಮುಂದೆ ಖಂಡಿತ ಇಂಪ್ರೂವ್ ಆಗುತ್ತೆ. ಸೊ ದೇವನಹಳ್ಳಿಯಲ್ಲೂ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಭ ಇದೆ. ಒಳ್ಳೆ ಏರಿಯಾ ನೋಡಿ ನೀವು ಇನ್ವೆಸ್ಟ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಮೈಸೂರು ರೋಡ್ ಯಾಕಂದರೆ ಬಜೆಟ್ ಫ್ರೆಂಡ್ಲಿ, ಮೆಟ್ರೋ ಎಕ್ಸ್ಪ್ಯಾನ್ಷನ್ನು, ಮತ್ತು ಅಲ್ಲಿ ಮೈಸೂರು ರೋಡಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಸ್ವಲ್ಪ ಕಡಿಮೆ ದುಡ್ಡಿರೋರು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಲಾಭ ಮಾಡ್ಕೋಬೋದು. ಅಲ್ಲಿ ಸ್ವಲ್ಪ ಕಡಿಮೆಗೆ ಸಿಗ್ತವೆ. ನೀವು ಯಾವುದೇ ಏರಿಯಾ ಆಗಿರಲಿ, ಈ ವಿಡಿಯೋಸಲ್ಲಿ ಏರಿಯಾಸ್ ಹೇಳಿದ್ದಾರೆ ಇನ್ವೆಸ್ಟ್ ಮಾಡೋಣ ಅಂತ ಮಾಡೋದಲ್ಲ. ನೀವು ಯಾವುದೇ ಏರಿಯಾ ಇರಲಿ ಫಸ್ಟ್ ಪ್ರಾಪರಾಗಿ ಚೆಕ್ ಮಾಡಬೇಕು. ಏನಪ್ಪ ಅಂದರೆ ಡಾಕ್ಯುಮೆಂಟ್ಸು ಕ್ಲಿಯರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಮತ್ತು ರೋಡ್ ಅಕ್ಸೆಸ್ಸು ಇದು ವೆರಿ ಇಂಪಾರ್ಟೆಂಟು. ಕನೆಕ್ಟಿವಿಟಿ, ರೋಡ್ ಅಕ್ಸೆಸ್ ವೆರಿ ಇಂಪಾರ್ಟೆಂಟು, ಅದು ಚೆಕ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ವಾಟರ್ ಫೆಸಿಲಿಟಿ ನೀರಿಲ್ಲದೆ ಏನು ಕೂಡ ನಡೆಯಲ್ಲ. ವಾಟರ್ ಕೂಡ ಚೆಕ್ ಮಾಡಬೇಕು. ಡ್ರೈನೇಜು, ಎಲೆಕ್ಟ್ರಿಸಿಟಿ, ಇವು 4 ಎಲ್ಲ ಚೆಕ್ ಮಾಡಿಬಿಟ್ಟು ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಮನಿ ಅಂತೂ ಸೇಫಾಗಿರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಹೇಳಿರುವಂತಹ ವಿಷಯ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟು ಇದೇ ಥರ ನನ್ನ ಪ್ರಾಪರ್ಟಿ ಟಿಪ್ಸ್ ಬಗ್ಗೆ, ರಿಯಲ್ ಎಸ್ಟೇಟ್ ಬಗ್ಗೆ ನಾನು ವೀಡಿಯೋಸ್ ಮಾಡಿ ಹಾಕ್ತಾಯಿರ್ತೀನಿ. ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಬಗ್ಗೆ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್.